ಸಚಿವ ಚಲುವರಾಯಸ್ವಾಮಿ ಪುತ್ರ ರಾಜಕೀಯಕ್ಕೆ ಎಂಟ್ರಿ. ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಸಚಿನ್ ನಾಮಪತ್ರದ ಬಳಿಕ ಮಂಡ್ಯದಲ್ಲಿ ರಾಜಕೀಯ ಚರ್ಚೆ ಶುರುವಾಗಿದೆ. ಇಷ್ಟು ದಿನ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಂಥವ್ರು ಚಲುವರಾಯಸ್ವಾಮಿ ಪುತ್ರ ಸಚಿನ್ ಸಿನಿಮಾದಲ್ಲೆಲ್ಲ ಮಾಡಿದ್ರು, ಅದೆಲ್ಲ ಅಷ್ಟಾಗಿ ಮೈಲೇಜ್ ಸಿಗ್ಲಿಲ್ಲ, ಅವ್ರಿಗೆ ಅಷ್ಟಾಗಿ ಯಶಸ್ಸು ಕೂಡ ಸಿಗ್ಲಿಲ್ಲ. ಈಗ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ರಾಜಕಾರಣಿಗಳ ಮಕ್ಕಳಂತೂ ರಾಜಕಾರಣದಲ್ಲೇ ಇರ್ತಾರೆ. ಅದೇ ರೀತಿಯಾಗಿ ಚಲುವರಾಯಸ್ವಾಮಿ ಮಗ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಮಗನಿಗೆ ಕಪ್, ಅಣ್ಣನ ಮಗನಿಗೆ ಚಿಪ್ಪು ಅಂತ ವ್ಯಂಗ್ಯವಾಡ್ಲಾಗ್ತಾ ಇದೆ. ಚಲುವರಾಯಸ್ವಾಮಿ ಗೆಲುವಿಗೆ ಶ್ರಮಿಸಿದ್ದಂತ ಅಣ್ಣನ ಮಗ ಚಲುವರಾಯಸ್ವಾಮಿ ಅಣ್ಣನ ಮಗ ಸುನಿಲ್, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮಗನಿಗೆ ಕಪ್ಪು, ಅಣ್ಣನ ಮಗನಿಗೆ ಚಿಪ್ಪು ಅಂತ ಅಣ್ಣನ ಮಗನನ್ನ ರಾಜಕೀಯಕ್ಕೆ ತರದೆ ಮಗನಿಗೆ ಅವಕಾಶವನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧದ ಚರ್ಚೆಯನ್ನ ಮಾಡಲಾಗ್ತದೆ. ಮಗನಿಗೆ ಕಪ್ ಕೊಟ್ಟರು ಚಲುವರಾಯಸ್ವಾಮಿ ಅವರು, ಅಣ್ಣನ ಮಗನಿಗೆ ಚಿಪ್ಪನ್ನ ಕೊಟ್ಟಿದ್ದಾರೆ ಅಂತ ವ್ಯಂಗ್ಯವಾಡ್ಲಾಗ್ತದೆ. ಸಹಕಾರ ಸಂಘದ ಚುನಾವಣೆಗೆ ಹಿಂಗ್ ಮಾಡ್ತಾ ಇದ್ದಾರೆ. ಏನು ಅವ್ರಿಗೇನು MLA ಟಿಕೆಟ್ ಕೊಡಿಸಿಲ್ಲ ಇನ್ನುವೇ, ಅಥವಾ ಬೇರೆ ಇನ್ಯಾವುದೋ ಒಂದು ದೊಡ್ಡ ಲೋಕಸಭೆ ಕ್ಷೇತ್ರ ಟಿಕೆಟ್ ಅನ್ನ ಕೊಡಿಸಿಲ್ಲ. ಸಹಕಾರ ಸಂಘದಲ್ಲಿ ನಾಮಪತ್ರ ಸಲ್ಲಿಸಿದ್ದಕ್ಕೆ ಈ ಲೆವೆಲ್ಗೆ ವ್ಯಂಗ್ಯವನ್ನ ಆಡ್ಲಾಗ್ತಾ ಇದೆಯಂತೆ ಮಂಡ್ಯದಲ್ಲಿ. ಚಲುವರಾಯಸ್ವಾಮಿ ಅವರ ವಿರೋಧಿ ಬಣ, ಸಹಜವಾಗಿ ವಿರೋಧಿ ಬಣ ಅಂದ್ರೆ ಏನಾದ್ರೂ ಒಂದು ಉಳುಕನ್ನ ಹುಡುಕ್ತಾ ಇರ್ತಾರೆ. ಅಲ್ಲಿ ಒಂಚೂರು ಸಿಕ್ಕರು ಸಾಕು, ಅಲ್ಲಿ ಟ್ರಾಲ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಅದೇ ರೀತಿಯಾಗಿ ಈಗ ಅವರ ಮಗ ನಾಮಪತ್ರವನ್ನ ಸಲ್ಲಿಸಿದಂತ ಹಿನ್ನೆಲೆಯಲ್ಲಿ ಇದೇ ವಿಚಾರವನ್ನ ಇಟ್ಕೊಂಡು ಚಲುವರಾಯಸ್ವಾಮಿ ಅವರ ವಿರುದ್ಧ ವ್ಯಂಗ್ಯವಾಡ್ಲಾಗ್ತಾ ಇದೆ. ಸಚಿನ್ ಮೂವಿ ಮಾಡಿದ್ರು, ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಈಗ ಸಹಕಾರ ಸಂಘದಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ, ಅಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇದು ಮತ್ತೊಂದು ರೀತಿಯಾದಂಥ ಒಂದು ಚರ್ಚೆಗೆ ಕಾರಣ ಆಗಿದೆ. ಯತ್ನಾಳ್ ಉಚ್ಚಾಟನೆ ಬಳಿಕ ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ಅದಕ್ಕೆ ಉತ್ತರ ಹುಡುಕುವಂತ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ. ರಾಜ್ಯ ಬಿಜೆಪಿ ಮೇಲೆ ವರಿಷ್ಠರಿಂದ ತೀವ್ರ ನಿಗಾ ಇಡಲಾಗಿದೆ. ಬಿಕಾಸ್ ಇಲ್ಲಿ ಯತ್ನಾಳ್ ಉಚ್ಚಾಟನೆ ಏನೋ ಆಯ್ತು, ಬಟ್ ಇನ್ನ ಮುಂದೆನಾದ್ರೂ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಾಗಬೇಕಲ್ಲ, ಇರುವಂತ ಅಸಮಾಧಾನ ಸರಿಯಾಗಬೇಕಲ್ಲ. ಯಾಕೆಂದ್ರೆ ಮತ್ತೆ ಭಿನ್ನಮತೀಯ ಚಟುವಟಿಕೆಗಳು ಗೊತ್ತಿಲ್ಲದ ರೀತಿಯಲ್ಲಿ ನಡೆದ್ರೆ ಪಕ್ಷಕ್ಕೆ ಹೊಡ್ತಾ ಅಲ್ವಾ. ಸೊ ಹೀಗಾಗಿ ಆಂತರಿಕ ಸರ್ವೆಯನ್ನ ಮಾಡಿಸ್ತಾ ಇದ್ದಾರಂತೆ ವರಿಷ್ಠರು. ಪಕ್ಷ ಸಂಘಟನೆಯಲ್ಲಿ ಯಾರೆಲ್ಲ ತೊಡಗಿದ್ದಾರೆ, ಪ್ರತಿಭಟನೆ, ಹೋರಾಟ, ಕ್ಷೇತ್ರದಲ್ಲಿನ ಒಡನಾಟ ಯಾವ ರೀತಿಯಾಗಿದೆ, ನಾಯಕರು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಹೋರಾಟವನ್ನ ರೂಪಿಸಲಾಗ್ತದೆ, ಅದಕ್ಕೆ ಎಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಇಲ್ಲೂ ಕೂಡ ಮತ್ತೆ ಏನಾದರೂ ಬಣ ಬಡಿದಾಟ ಅನ್ನುವಂಥದ್ದು ಮುಂದುವರೆದಿದೆಯಾ, ಒಬ್ಬರನ್ನೊಬ್ಬರು ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಸರ್ವೆಯನ್ನ ಮಾಡಲಾಗ್ತಾ ಇದೆ. ಸರ್ಕಾರದ ಹಗರಣಗಳ ವಿರುದ್ಧದ ಪ್ರತಿಭಟನೆಗಳು ಯಾವ ರೀತಿಯಾಗಿ ನಡೆಯುತ್ತೆ, ಯಾವೆಲ್ಲ ನಾಯಕರು ಏನು ಮಾಡ್ತಾ ಇದ್ದಾರೆ, ಎಲ್ಲರ ನಡೆಯ ಬಗ್ಗೆಯೂ ಕೂಡ ವರಿಷ್ಠರು ನಿಗಾ ಇರಿಸಿದ್ದಾರಂತೆ. ಪ್ರತಿ ವಿಚಾರದ ಬಗ್ಗೆ ಆಂತರಿಕ ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಆಂತರಿಕವಾಗಿ ರಿಪೋರ್ಟ್ ಅನ್ನ ಪಡೆದುಕೊಳ್ತಾ ಇರುವಂಥದ್ದು ಹೈಕಮಾಂಡ್. ಯಾಕೆಂದ್ರೆ ಇಲ್ಲಿ ಭಿನ್ನಮತೀಯ ಚಟುವಟಿಕೆಗಳು ತೀವ್ರವಾಗಿ ಜಾಸ್ತಿ ಆಗೋಗಿತ್ತು. ಯತ್ನಾಳ್ ಅವರಂತೂ ಬಾಯಿಗೆ ಬಂದಂಗೆ ಬೈತಾ ಇದ್ರು. ಅವರಂತೂ ಸಿಕ್ಕಿದಂಗೆ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ವಿರುದ್ಧ ಬೈಯುವ ಮುಖಾಂತರ ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿಯಾಗಿ ಗೊಂದಲವನ್ನ ಮೂಡಿಸೋದ್ರ ಜೊತೆಗೆ ಅಸಹ್ಯಕರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಬಿಜೆಪಿಯಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಯತ್ನಾಳ್ ಉಚ್ಚಾಟನೆಯ ಬಳಿಕ ಪಕ್ಷ ಸಂಘಟನೆ ಇಂಪಾರ್ಟೆಂಟ್ ಆಗಿದೆ. ಪಕ್ಷ ಮತ್ತೊಮ್ಮೆ ಪುಟಿದೇಳಬೇಕಾಗಿರುವಂಥದ್ದು, ಬಣರಾಜಕೀಯ ಅನ್ನುವಂಥದ್ದಕ್ಕೆ ಬ್ರೇಕ್ ಹಾಕ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲೇ ಅದರ ಭಾಗವಾಗಿ ಯತ್ನಾಳ್ ಉಚ್ಚಾಟನೆ ಆಗಿತ್ತು. ಸೊ ಈಗ ಎಲ್ಲವೂ ಸರಿ ಹೋಗ್ತಾ ಇದೆಯಾ, ಸರಿಯಾಗಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯ ನಿಗಾ ವಹಿಸಿದೆ ಅಂತ? ಪೃಥ್ವಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೊಂದು ಕಡೆ ಬಿಜೆಪಿ ಸಂಘಟನಾತ್ಮಕವಾಗಿ ಬಲಪಡಿಸಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರ ಉದ್ದೇಶ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಹೀನಾಯ ಸೋಲನ್ನು ರಾಜ್ಯ ಬಿಜೆಪಿ ಕಂಡಿದೆ. ಅದಾದ ನಂತರವಾದರೂ ಕೂಡ ಬಿಜೆಪಿ ಒಂದು ರೀತಿ ಸರಿಯಾಗಿ ಹೋಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಹೈಕಮಾಂಡ್ ನಾಯಕರು ಇದ್ರು. ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಅವರು ಬೇಕಾಬಿಟ್ಟಿ ಮಾತಾಡ್ತಾ ಇದ್ರು, ಮತ್ತೆ ಪಕ್ಷದಲ್ಲೇ ಒಂದಷ್ಟು ಜನ ನಾಯಕರು ಅವ್ರ ಪರವಾಗಿ ನಿಂತ್ಕೊಂಡು ಒಂದ್ ಕಡೆ ಪಕ್ಷದಲ್ಲೇ ಗೊಂದಲ ನಿರ್ಮಾಣ ಆಗಿತ್ತು. ಇದರಿಂದ ಸಾಕಷ್ಟು ಪಕ್ಷ ಹಿನ್ನಡೆ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇತ್ತು. ಇದ್ರ ಬಗ್ಗೆ ಹೈಕಮಾಂಡ್ ನಾಯಕರು ಕೂಡ ಗೊತ್ತಾಯಿತು. ಅದಾದ ನಂತರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಈಗಾಗಲೇ ಉಚ್ಚಾಟನೆ ಮಾಡಿದ ನಂತರವಾಗಿ ಈಗ ಬೇರೆ ರಾಜ್ಯದ ಬೇರೆ ನಾಯಕರುಗಳು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಮತ್ತೆ ಅವರು ನಿಜವಾಗ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಜೊತೆಗಿದ್ರ, ಮತ್ತೆ ಅವರ ನಡೆ ಏನಿರುತ್ತೆ, ಮತ್ತೆ ಮುಖ್ಯವಾಗಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಂತ ಹೋರಾಟಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ, ಮತ್ತೆ ಕ್ಷೇತ್ರದಲ್ಲಿ ಅವರು ಒಡನಾಟ ಆಗಿದೆ. ಮತ್ತೆ ಬಹಳ ಪ್ರಮುಖವಾಗಿ ಅವರು ಪಕ್ಷ ಬಲವರ್ಧನೆ ಮತ್ತೆ ಸಂಘಟನೆಗೆ ಏನೆಲ್ಲ ಕಸರತ್ತನ್ನ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಬಹಳ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ವೈಫಲ್ಯಗಳ ಬಗ್ಗೆ ಎತ್ತಿಡುವಂಥದ್ದು, ಹಗರಣಗಳನ್ನ ಬಿಚ್ಚಿಡುವಂಥದ್ದು, ಹೀಗೆ ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋ ಪಿನ್ ಟು ಪಿನ್ ಮಾಹಿತಿಯನ್ನು ಈಗಾಗಲೇ ಹೈಕಮಾಂಡ್ ನಾಯಕರು ತರಿಸ್ಕೊಳ್ತಾ ಇರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಕೂಡ ಆಗುತ್ತೆ. ಅದಾದ ನಂತರವಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಗೊಂದಲಕ್ಕೂ ಕೂಡ ತೆರೆ ಎಳೆಯುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮುಂದಾಗಬಹುದು.
ಅಂತಹ ಸಂದರ್ಭದಲ್ಲಿ ತೆರಳಿಯುವಂಥ ಸಂದರ್ಭದಲ್ಲಿ ಬೇರೆ ಅಂದರೆ ವಿಜೇಂದ್ರ ಬದಲಾವಣೆ ಆಗ್ತಾರೆ ಅನ್ನೋ ಒಂದು ಚರ್ಚೆ ರಾಜ್ಯ ಮಟ್ಟದಲ್ಲೂ ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ಇಲ್ಲೊಂದು ಕಡೆ ಮತ್ತೊಂದು ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು ವಿಜೇಂದ್ರ ಕೂಡ ಮುಂದುವರಿತಾರೆ ಅನ್ನುವಂಥದ್ದು. ಈ ಎಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಬೇರೆ ರಾಜ್ಯದ ಬೇರೆ ನಾಯಕರುಗಳ ಕಾರ್ಯವೈಖರಿ ಏನಿದೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಯಾವ ರೀತಿಯಾಗಿ ಕೆಲಸವನ್ನು ಮಾಡಬಲ್ಲರು, ಹೀಗೆ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಬರುವಂಥ ದಿನಗಳಲ್ಲಿ ಪಕ್ಷವನ್ನು ಸದೃಢವಾಗಿ ಬಲಪಡಿಸೋದ್ರ ಮುಖಾಂತರವಾಗಿ ಸ್ವತಂತ್ರವಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ ಈ ಒಂದು ನಾಯಕಗಳು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇರೋ ಒಂದು ಮಾಹಿತಿಗಳನ್ನು ಈಗಾಗಲೇ ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಾ ಇರುವಂಥದ್ದು. ಆ ಮುಖಾಂತರವಾಗಿ ರಾಜ್ಯದ ನಾಯಕರು ಬರುವಂಥ ದಿನಗಳಲ್ಲಿ ಪಕ್ಷವನ್ನು ಒಟ್ಟಾಗಿ ಹೋಗೋದ್ರ ಮುಖಾಂತರವಾಗಿ ಬರುವಂಥ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರ ಮಾಡುವಂಥ ನಿಟ್ಟಿನಲ್ಲಿ ಈಗಲಿಂದಲೇ ಹೈಕಮಾಂಡ್ ನಾಯಕರು ಮುಂದಾಗಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಒಂದಷ್ಟು ಜನ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಬಣ ಆದರೆ ಮತ್ತೊಂದು ಕಡೆ ವಿಜೇಂದ್ರ ಒಂದು ಬಣ ಅಂತ ಇದಿತ್ತು ಈ ಹಿಂದೆ. ಈಗ ಅದ್ರ ಜೊತೆಗೆ ಎಲ್ಲ ಒಂದು ಕಡೆ ತಟಸ್ಥ ಬಣದ ನಾಯಕರುಗಳು ಕೂಡ ಒಂದು ರೀತಿ ಇಂಡೈರೆಕ್ಟ್ ಆಗಿ ಯತ್ನಾಳ್ ಅವರಿಗೆ ಸಪೋರ್ಟ್ ಅನ್ನು ಮಾಡುವಂಥದ್ದು ಮತ್ತೆ ವಿಜೇಂದ್ರ ಅವರ ವಿರುದ್ಧವಾಗಿ ಸಮರವನ್ನು ಸಾರುವಂಥದ್ದು, ದೂರ ಸರಿಯುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ರು. ಮತ್ತು ಪಕ್ಷದ ಇದೇ ನಾಯಕರುಗಳು ಕೂಡ ಇದೇ ಒಂದು ರೀತಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಹೀಗಾಗಿ ಎಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕರು ಯಾವಾಗ ದೃಷ್ಟಿಕೋನ ಇಟ್ಟರೋ ಅದಾದ ನಂತರವಾಗಿ ಈಗ ಯತ್ನಾಳ್ ಉಚ್ಚಾಟನೆ ನಂತರವಾಗಿ ತಮ್ಮ ಬುಡಕ್ಕೆ ಬರ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಒಂದಷ್ಟು ಜನ ನಾಯಕರುಗಳು ಈಗ ಪ್ರಮುಖವಾಗಿ ಬೆಲೆ ಏರಿಕೆ ವಿಚಾರವಾಗಿ ಹೋರಾಟ ಮಾಡುವಂಥ ಪ್ರತಿಭಟನೆಗಳಲ್ಲಿ ಭಾಗವಹಿಸುವಂಥದ್ದು ಮತ್ತೆ ಬೇರೆ ಬೇರೆ ಪ್ರತಿಭಟನೆಗಳಲ್ಲಿ ಭಾಗವಹಿಸೋದ್ರ ಮುಖಾಂತರವಾಗಿ ಸರ್ಕಾರದ ವೈಫಲ್ಯಗಳು ಮತ್ತು ಹಗರಣಗಳ ಬಗ್ಗೆ ಇನ್ನು ಮುಂದೆ ಆದರೂ ಕೂಡ ದೊಡ್ಡ ಮಟ್ಟದಲ್ಲಿ ಬಿಚ್ಚಿಡೋದ್ರ ಮುಖಾಂತರವಾಗಿ ಜನರಿಗೆ ತಿಳಿಪಡಿಸುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ರಾಜ್ಯದ ಕೆಲ ನಾಯಕರುಗಳು ಮುಂದಾಗಿರುವಂಥದ್ದು. ಆ ಮುಖಾಂತರವಾಗಿ ಹೈಕಮಾಂಡ್ ನಾಯಕರ ಈ ಒಂದು ನಿರ್ಧಾರದಿಂದಾಗಿ ಎಲ್ಲ ಒಂದು ಕಡೆ ಒಂದಷ್ಟು ನಾಯಕರುಗಳು ಈಗ ಪ್ರತಿಭಟನೆಗೂ ಕೂಡ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಕ್ಷದಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಈಗ ಹೈಕಮಾಂಡ್ ನಾಯಕರು ಒಂದಷ್ಟು ಮಾಹಿತಿಗಳನ್ನು ಪ್ರಮುಖವಾಗಿ ತಟಸ್ಥ ನಾಯಕರಾಗಿರ್ಬೋದು ಮತ್ತು ಹಿರಿಯ ನಾಯಕರಾಗಿರ್ಬೋದು ಮತ್ತು ಒಂದಷ್ಟು ಜನ ನಾಯಕರುಗಳು ತಮ್ಮದೇ ಆದಂಥ ಪ್ರಾಬ್ಲಮನ್ನು ಕರ್ನಾಟಕ ರಾಜ್ಯದಲ್ಲಿ ಸಾಧಿಸಿದ್ದಾರೆ ಮತ್ತು ಸಮುದಾಯದಲ್ಲೂ ಕೂಡ ಪ್ರಾಬ್ಲಮನ್ನು ಸಾಧಿಸಿದ್ದಾರೆ. ಅಂಥ ನಾಯಕರುಗಳ ಮೇಲೆ ಈಗ ವಿಶೇಷವಾದಂಥ ಗಮನವನ್ನು ಹರಿಸಿರುವಂಥದ್ದು. ರಾಜ್ ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ. ಕೆಎಡಿಬಿಗೆ ಸೇರಿದಂತ ಜಮೀನಿಂದ ಕೆಂಪು ಮಣ್ಣನ್ನ ಕಳ್ಳತನ ಮಾಡಲಾಗ್ತದೆ. 407 ಎಕರೆ ಪ್ರದೇಶದಿಂದ ಕೆಂಪು ಮಣ್ಣನ್ನ ಅಕ್ರಮವಾಗಿ ಸಾಗಣೆ ಮಾಡಲಾಗ್ತಾ ಇರುವಂತ ಎಲ್ಲಿ ನಡೆದಿರುವಂತದ್ದು ಅಂದ್ರೆ ಹಾವೇರಿ ಹೊರವಲಯದ ಕರ್ಜಗಿ ಬಳಿ ಮಣ್ಣು ದಂಧೆಯನ್ನ ಮಾಡಲಾಗ್ತದೆ. 407 ಎಕರೆ ಪ್ರದೇಶದಲ್ಲಿ ಇದ್ದಂತ ಕೆಂಪು ಮಣ್ಣನ್ನ ಅಕ್ರಮವಾಗಿ ಸಾಗಣೆ ಮಾಡಲಾಗ್ತಾ ಇದೆ. ಹಾವೇರಿ ಹೊರವಲಯದ ಕರ್ಜಗಿ ಬಳಿ ಈ ಮಣ್ಣಿನ ದಂಧೆ ನಡೀತಾ ಇರೋದು. ಕೆಎಡಿಬಿಗೆ ಸರ್ಕಾರ ಮೀಸಲಿಟ್ಟಿರುವಂತ 407 ಎಕರೆ ಭೂಮಿ ಪ್ರಭಾವಿಗಳ ಕುಮ್ಮಕ್ಕಿನಿಂದಲೇ ಮಣ್ಣನ್ನ ಲೂಟಿ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಭಾವಿಗಳು ಅಂದ್ರೆ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳ ಶಾಮೀಲಿರುತ್ತಲ್ಲ, ಸೊ ಹಿಂಗಾಗಿನೇ ಆರಾಮಾಗಿ ದಂಧೆ ಮಾಡ್ಕೊಂಡ್ಬಿಡ್ತಾರೆ. ರಾಜಕಾರಣಿಗಳ ಸಪೋರ್ಟ್ ಇಲ್ದಲೇ ಇದು ನಡೆಯಲ್ಲ, ಅಧಿಕಾರಿಗಳು ಶಾಮೀಲಾಗ್ದಲೇ ಇಂತಹ ಒಂದು ಅಂದ್ರೆ ಪ್ರಕರಣಗಳು ನಡೆಯೋದಿಲ್ಲ. ಇಬ್ಬರೂ ಕೂಡ ಅನ್ಯೋನ್ಯವಾಗಿದ್ರೆ ಏನು ಬೇಕಾದ್ರೂ ಲೂಟಿ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಮಣ್ಣು ಲೂಟಿಯ ಅಸಲಿಯತ್ತು ಬಿಚ್ಚಿಟ್ಟಿರುವಂಥದ್ದು ಕೆಐಎಡಿಬಿಯ ಸಿಬ್ಬಂದಿ. ಮಣ್ಣು ಕಳ್ಳತನ ಆಗ್ತಾ ಇದೆ, ಕಂಪ್ಲೇಂಟ್ ಕೊಟ್ಟರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಪಾಪ ಆರೋಪವನ್ನ ಮಾಡ್ತಾ ಇದ್ದಾರೆ. ಪೊಲೀಸರೇ ದಂಧೆಕೋರರ ಬಳಿ ದುಡ್ಡನ್ನ ಕಿತ್ಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ದುಡ್ಡು? ಅಲ್ಲಿ ಸಾಗಾಟ ಆಗ್ತವಲ್ಲ, ವ್ಯಾನ್ಗಳು ಹೋಗ್ತಾ ಇರ್ತವಲ್ಲ, ಆ ಲಾರಿಗಳು, ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಇಂತಿಷ್ಟು ಅಂತ ಒಂದು ಲಾರಿಗೆ. ಆ ದುಡ್ಡನ್ನ ಇಸ್ಕೊಳ್ತಾ ಇರುವಂತ ವಿಚಾರದ ಬಗ್ಗೆನೂ ಕೂಡ ಕೆಐಎಡಿಬಿ ಸಿಬ್ಬಂದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಮುಂದೆ ಮಾತನಾಡಿದ್ರು ಅವರು. ಪೊಲೀಸರ ಕಳ್ರಿ ಇವ್ರ ಹತ್ರ ದುಡ್ಡು ಕಿತ್ಕೊಂಡು ತಿಂತಾ ಇದಾರೆ. ಇನ್ನು ಅವ್ರಿಗೆ ಏನ್ ಕಂಪ್ಲೇಂಟ್ ಕೊಟ್ಟು ಎಲ್ಲರಿಗೂ ಕೊಟ್ಟಿ ಸಾಕಾಗೆ ಸುಮ್ಮನೆ ಆಗ ಅವರೇ ಹೋಗಿ ಕೊಟ್ಟಿದ್ರು ಅವ್ರ ರೆಸ್ಪಾನ್ಸ್ ಇಲ್ಲ. ಅವ್ರು ಕುಡಿದು ಬಿಟ್ಟು ರೂಮ್ ಹತ್ರ ಬಂದು ಗಲಾಟೆ ಮಾಡ್ತಾರೆ. ಇರೋದು ನಾವು 2-3 ಜನ ಇರ್ತೀವಿ, ಬಂದು ರಾತ್ರಿಗೆ 20-30 ಜನ ಬಂದ್ರೆ ನಾವೇನ್ ಮಾತಾಡೋಣ? ಕೊಟ್ಟು ಬಂದಿದ್ವಿ ನಾವು. ಇಂಜಿನಿಯರ್ ಜೊತೆಗೆ ಹೋಗಿದ್ದೆ ನಾನೇ. ಸ್ವಲ್ಪ ದಿವಸ ಇವ್ರು ಮೈನಿಂಗ್ ಅವ್ರು ಓಡಾಡಿದ್ರು. ಆ ಮೈನಿಂಗ್ ಅವರು ಸ್ವಲ್ಪ ದಿವಸ ಓಡಾಡಿ ಅವರು ದುಡ್ಡು ಇಸ್ಕೊಂಡು ಶುರು ಮಾಡ್ಬಿಟ್ರು. ಇನ್ನ ಇವ್ರು ಜಾಸ್ತಿ ಶುರು ಮಾಡ್ಬಿಟ್ರಿ. ಮೈನಿಂಗ್ ಅವ್ರ ಸಮೇತ ಫುಲ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕೆಐಎಡಿಬಿ ಅಧಿಕಾರಿ ಆಗಿರುವಂತ ಬಸನಗೌಡ ಪಾಟೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. 407 ಎಕರೆಲಿ ಕೆಂಪು ಮಣ್ಣನ್ನು ಲೂಟಿ ಮಾಡ್ತಾ ಇದ್ದಾರೆ. ನಿಮ್ ಗಮನಕ್ಕೆ ಬಂದಿಲ್ವಾ? ಪೊಲೀಸರು ಕಂಪ್ಲೇಂಟ್ ಕೊಟ್ಟರು ಕೂಡ ಕ್ರಮ ಕೈಗೊಳ್ತಾ ಇಲ್ವಂತಲ್ಲ? ಹೌದು ಸರ್, ಗಮನಕ್ಕೆ ಬಂದೈತೆ. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನು ಸುಮಾರು ನೈಟ್ ರೌಂಡ್ಸ್ ನಾನು ಹೋಗಿ ಬಂದಿನಿ 2-3 ಸರ್ತಿ. ನಾವು ಹೋದಾಗ ಯಾವುದು ಕಂಡು ಬರ್ತಿಲ್ಲ. ಯಾವಾಗ ಎತ್ತಾ ಇದಾರೆ ಸರ್ ಅವರು. ಈಗ ಸುಮಾರು 1 ತಿಂಗಳಿಂದ ಅಂತೂ ನಿಲ್ಸಿದೀವಿ. ಕಂಡಿಲ್ಲ ಈ ತರ ಮಣ್ಣಿನ ಲೂಟಿ ಸರ್. ಇದೊಂದು 2 ತಿಂಗಳಿಂದ ಇರ್ಬೇಕು ಸರ್. ಇದು ಈಗ ಸುಮಾರು 1 ತಿಂಗಳಿಂದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದ್ಮೇಲೆ ಈಗ ಅಂತೂ ನಿಂತೈತೆ. ಅವರು ರಾತ್ರಿ ಯಾವಾಗ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. 3 ಜನ ವಾಚ್ಮನ್ಗಳು ಇಟ್ಟಿದೀವಿ. ಓಕೆ, ಎಷ್ಟು ಲಾರಿ ಬರ್ತಾ ಇದಾರೆ? ಯಾರ ಪ್ರಭಾವ ಇದೆ? ಪ್ರಭಾವಿಗಳ ಕೈವಾಡ ಇಲ್ದಲೆ ಈ ರೀತಿಯಾಗಿ ಲೂಟಿ ಏನಾಗಲ್ಲ. ಅವ್ರನ್ನ ಪೊಲೀಸರು ಸೈಲೆಂಟ್ ಮಾಡಿರ್ತಾರೆ, ಮತ್ತೊಂದು ಕಡೆ ಪೊಲೀಸರನ್ನೇ ಇವ್ರು ಸೈಲೆಂಟ್ ಮಾಡಿರ್ತಾರೆ ಪ್ರಭಾವಿಗಳು. ಅವ್ರಿಗೂ ಏನಾದರೂ ದುಡ್ಡು ಕೊಟ್ಬಿಟ್ಟು. ಸರ್ ಅದ್ರ ಬಗ್ಗೆ ನಾನೇ ಹಂಗೆ ಹೇಳಿ ಸರ್, ನನ್ಗೆ ಹೇಳಕ್ಕೇನು.
ಸುಮ್ಮನೆ ನೀವು ಯಾಕೆ ಸಿಕ್ಕಾಕೊಂಡ್ಬಿಡ್ತೀರಾ? ಅಲ್ಲ ಸಿಕ್ಕಾಕೊಂತಲ್ಲ, ನಮ್ಗೆ ನಿರ್ದಿಷ್ಟ ಹಿಂಗೆ ಅಂತ ಗೊತ್ತಾದ್ರೆ ಏನಾರ ಮಾಡ್ಬೋದು. ಕೆಲವು ವೆಹಿಕಲ್ ನಂಬರ್ ಸಿಕ್ಕಿತ್ತು. ನಿಮ್ ಸ್ಟಾಫ್ ಅವ್ರನ್ನ ಇದನ್ನ ಯಾಕೆ ತಗೊಂಡ್ ಹೋಗ್ತಾ ಇದೀರಾ ಅಂತೆಲ್ಲ ಸ್ಟಾಪ್ ಮಾಡಿದಾಗ ಏನ್ ಹೇಳ್ತಾರಂತ ಅವರು? ನಿಲ್ಸಿದೀವಿ ಸರ್, ಸಾಕಷ್ಟು ಸುಮಾರು ಸರ್ತಿ ನಿಲ್ಸಿದೀವಿ. ನಮ್ ಜನ ಇದಾರೆ, ನಾನು ಹೋಗ್ತಾ ಇದ್ದೀನಿ ನೈಟು. ನಿನ್ನೆ ನೈಟ್ ಹೋಗ್ಬಂದೆ, ಮಳೆಯಲ್ಲೇ ಹೋಗ್ಬಂದೆ. ಅಲ್ಲ ಓಕೆ, ನೀವು ಮಣ್ಣನ್ನು ಲೂಟಿ ಮಾಡೋ ಸಂದರ್ಭದಲ್ಲಿ ನಿಲ್ಲಿಸಿದಾಗ ಅವ್ರೇನ್ ಹೇಳ್ತಾ ಇದಾರೆ ಅಂತ? ಈ ಗಾಡಿ ತಗೊಂಡು ಹೋಗ್ತಾರೆ ವಾಪಸ್ಸು. ಒಂದ್ಸರ್ ಕೆಲವು ಜನ ಧಮ್ಕಿನ ಕೊಟ್ಟಾರ ನಮ್ಮ ಸ್ಟಾಫ್ಗೆ. ಓಕೆ, ಎಲ್ಲ ಆಗೈತೆ. ಪೊಲೀಸರನ್ನ ಕೇಳಿದ್ರೆ ಏನ್ ಹೇಳ್ತಾ ಇದ್ದಾರೆ? ಶಾಮೀಲಾಗಿರೋ ಪೊಲೀಸರು ನೈಟ್ 112 ಫೋನ್ ಮಾಡ್ತೀವಿ, ಅವಾಗ ಬರ್ತಾರೆ. ಅವಾಗ ಇವ್ರು ಬರೋದು ನೋಡ್ಕೊಂಡು ಅವ್ರು ಓಡೋಗ್ಬಿಡ್ತಾರೆ. ಅವರೇ ಕಳ್ರು ಅಂತಾರ ಇಲ್ಲಿ, ಪೊಲೀಸರೇ ಕಳ್ರು. ಸೈಲೆಂಟ್ ಆಗಿರೋದು ನೋಡಿದ್ರೆ ಹಂಗೆ ಹೇಳ್ಬೇಕಾಗತ್ತೆ. ಇವಾಗ ನಾವು ಇಷ್ಟೆಲ್ಲ ಪ್ರಕರಣ ಆಗಿದೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, 2 ತಿಂಗಳಿಂದ ಮಣ್ಣನ್ನು ಲೂಟಿ ಮಾಡ್ತಾ ಇದ್ದಾರೆ, ಇಷ್ಟು ಹೇಳಿದ ಮೇಲೂ ಕೂಡ ಅಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ ಅಂದ್ರೆ ಸ್ಪಷ್ಟವಾಗಿ ಕಾಣಿಸ್ತದೆ ಎಷ್ಟು ಮಟ್ಟಿಗೆ ಶಾಮೀಲಾಗಿದ್ದಾರೆ ಅಂತ. ಮೇಲಿನ ಅಧಿಕಾರಿಗಳಿಗೆ ಏನಾದರೂ ದೂರು ಕೊಟ್ರ ಇವ್ರು ಕ್ರಮ ಕೈಗೊಳ್ತಾ ಇಲ್ಲ ಅಂತ? ಅವ್ರ ಬಗ್ಗೆ ಏನ್ ಕೊಟ್ಟಿಲ್ಲ ಸರ್. ನಾವು ಪರ್ಸನಲಿ ನಾವಾಗಿನ ಡಿಪಾರ್ಟ್ಮೆಂಟ್ಲಿ ನಾವು ಗುದ್ದಾಡ್ತಾ ಇದ್ವಿ ಸಾಕಷ್ಟು ಅವ್ರು ಇದನ್ ಮಾಡಕ್ಕೆ. ಮತ್ತೆ ಕೆಲವು ಜನ ಕಂಪ್ಲೇಂಟ್ ಕೊಟ್ಟವ್ರು ವೆಹಿಕಲ್ ನಂಬರ್ ಕೇಳಿದ್ರೆ ಯಾರು ಕೊಟ್ಟಿಲ್ಲ ನಮಗೆ. ಹೆಸರು ವೆಹಿಕಲ್ ನಂಬರ್ ಕೇಳ್ರಿ ಯಾವ್ದು ಅಂತೇಳಿ ಕೊಟ್ಟಿಲ್ಲ. 1-4 ವೆಹಿಕಲ್ ನಂಬರ್ ಸಿಕ್ಕಿದ್ದು, ಆ ನಂಬರ್ ಮೇಲೆ ಕಂಪ್ಲೇಂಟ್ ಮಾಡಿದೀವಿ. ಆಮೇಲೆ ನಮಗೇನು ಸರಿಯಾಗಿ ಅವರು ಸಾಕ್ಷಿ ಸಮೇತ ನನಗೆ ಸಿಗ್ತಾ ಇಲ್ಲ. ನಾವು ಸುಮಾರು 3-4 ಸರ್ತಿ ರಾತ್ರಿ 1 ಗಂಟೆ 2 ಗಂಟೆ ನಾವು ಸ್ಟಾಫ್ ಕರ್ಕೊಂಡು ಹೋಗಿ ಬಂದೆ. 3 ಗಂಟೆ 4 ಗಂಟೆ ಪಾಟೀಲ್ ಅಂತಿದೆ, ಯತ್ನಾಳ್ ಅಂತಿದ್ರೆ ನೀವು ಇನ್ನೊಂದ್ ಸ್ವಲ್ಪ ರೆಬಲ್ ಆಗ್ಬಿಟ್ಟು ಕ್ರಮ ಕೈಗೊಳ್ಬೋದಿತ್ತೇನೋ, ಇನ್ನೊಂದ್ ಸ್ವಲ್ಪ ಹೋರಾಟ ಮಾಡ್ಬೋದಿತ್ತೇನೋ? ಹೋರಾಟ ಮಾಡಿದ್ವಿ ಸರ್. ಅದು ಏನ್ ಒಂದ್ ಸ್ವಲ್ಪ ಯಾರೀಗ ಸುಮಾರಿಗೆ 1 ತಿಂಗಳಿಂದ ಮತ್ತೆ ಪೂರ್ತಿ ಆಲ್ಮೋಸ್ಟ್ 99% ಕಡಿಮೆ ಆಗಿತ್ತು ಸರ್ ಈಗ. ಹೌದಾ? ಓಕೆ, ಈ ಸುದ್ದಿ ಬಿತ್ತರ ಆಗಿದೆ ನೋಡೋಣ. ಪೊಲೀಸರು ಇನ್ನು ಮುಂದೆ ಕ್ರಮ ಕೈಗೊಳ್ಳದೆ ಹೋದ್ರೆ ಮೇಲಿನ ಅಧಿಕಾರಿಗಳು ನಮ್ಮ ಪ್ರತಿನಿಧಿ ಮುಟ್ಟಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಇದೇ ರೀತಿಯಾಗಿ ಮುಂದುವರೆದ್ರೆ ನೀವು ನಮಗೂ ಕೂಡ ಮಾಹಿತಿ ಕೊಡಿ, ನಾವು ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಅಲ್ಲಿ ಏನು ಸೊಲ್ಯೂಷನ್ ಹುಡುಕ್ಬೋದು ಅದನ್ನ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಧನ್ಯವಾದ ಬಸನಗೌಡ ಪಾಟೀಲ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣಿ ಇಲಾಖೆ ಅಧಿಕಾರಿಗಳು ಕೂಡ ಸೈಲೆಂಟ್ ಇದ್ದಂತೆ ಕಾಣಿಸ್ತಾ ಇದೆ. ಓಕೆ, KIDB ಅಧಿಕಾರಿ ಮಾತನಾಡಿದ್ರು, ನಾವು ದೂರನ್ನ ಕೊಟ್ಟರು ಕೂಡ ಇನ್ನೂ ಕ್ರಮ ಕೈಗೊಂಡಿಲ್ಲ ಅಂತ. ನೋಡೋಣ, ಇದರ ಮೇಲೂ ಕೂಡ ಇದೇ ರೀತಿಯಾಗಿ ಅವ್ಯಾಹತವಾಗಿ ದಂಧೆಯನ್ನ ಕಂಟಿನ್ಯೂ ಮಾಡಿದ್ರೆ ಗಣಿ ಇಲಾಖೆ ಅಧಿಕಾರಿಗಳು ಮತ್ತೆ ಪೊಲೀಸ್ ವರಿಷ್ಠರಿಗೆ, ಹಾವೇರಿ ಪೊಲೀಸ್ ವರಿಷ್ಠರಿಗೆ ಇದ್ರ ಬಗ್ಗೆ ಗಮನಕ್ಕೆ ಬಂದಿಲ್ಲ ಅಂತ ಕಾಣಿಸುತ್ತೆ. ಅವ್ರಿಗೂ ಕೂಡ ಮುಟ್ಟಿಸುವಂತ ಕೆಲಸವನ್ನ ಮಾಡಿ ಇದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ನ್ಯೂಸ್ 18 ಮಾಡುತ್ತೆ. ರಾಜ್ಯದಲ್ಲಿ ಪ್ರಸಿದ್ಧಿಯನ್ನ ಹೊಂದಿರುವಂತ, ಪ್ರಖ್ಯಾತಿಯನ್ನ ಹೊಂದಿರುವಂತ ಕೆಲವು ದೇವಸ್ಥಾನಗಳ ಪೈಕಿ ಹುಲಿಗೆಮ್ಮ ದೇವಸ್ಥಾನ ಕೂಡ ಒಂದು. ಕೋಟಿ ಆದಾಯ ಬರುತ್ತೆ, ಆದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಮರೀಚಿಕೆ ಆಗಿದೆ. ಕೋಟಿ ಆದಾಯ ಬರುವಂತ ದೇಗುಲ ಇದು, ಭಕ್ತರಿಗೆ ಮಾತ್ರ ಮೂಲ ಸೌಕರ್ಯಗಳೇ ಇಲ್ಲ. ಮೂಗ್ ಮುಚ್ಕೊಂಡು ದೇಗುಲಕ್ಕೆ ಹೋಗುವಂತ ಪರಿಸ್ಥಿತಿ ಇದೆ. ಯಾಕಾದ್ರೂ ಹೋಗ್ತೀವಪ್ಪ ಅನ್ನುವಂಥ ರೀತಿಯಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನ ತಂದಿಡ್ತಾ ಇದ್ದಾರೆ. ಪಾಪ ಸಾವಿರಾರು ಕಿಲೋಮೀಟರಿಂದ, 100 ಕಿಲೋಮೀಟರಿಂದ ಎಲ್ಲ ಭಕ್ತರು ಹೋಗ್ತಾರೆ ಆ ಹುಲಿಗೆಮ್ಮನ ದರ್ಶನವನ್ನ ಪಡೀಲಿಕ್ಕೆ, ಹರಕೆಯನ್ನ ಹೊತ್ಕೊಂಡೆಲ್ಲ ಹೋಗ್ತಾರೆ. ಆದ್ರೆ ಅಲ್ಲಿನ ಪರಿಸ್ಥಿತಿ ಮಾತ್ರ ಹೇಳತಿರೋದು. ಕೊಪ್ಪಳದ ಶಕ್ತಿ ದೇವತೆ ಹುಲಿಗೆಮ್ಮ ದೇಗುಲ ಸ್ಥಿತಿ ಇದು. ದೇವಸ್ಥಾನದಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ. ದೇಗುಲ ಸುತ್ತ ಕೊಳಚೆ ನೀರು, ದುರ್ವಾಸನೆ, ಕೋಟಿ ಹಣ ಏನು ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬರ್ತಾ ಇರುವಂತ ಭಕ್ತರು. ಅಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಭಕ್ತರ ಸಂಖ್ಯೆ ಅಂತೂ ತುಂಬಾ ಅಧಿಕವಾಗಿರುತ್ತೆ. ಹುಣ್ಣಿಮೆ ದಿನ ದೇಗುಲಕ್ಕೆ ಬರ್ತಾರೆ ಲಕ್ಷಾಂತರ ಭಕ್ತರು. ದೇವಸ್ಥಾನ ಅಭಿವೃದ್ಧಿಗೆ ಮಾತ್ರ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಹುಲಿಗೆಮ್ಮ ದೇವಸ್ಥಾನಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಏನು ಮಾಡ್ತಾ ಇದ್ದಾರೆ? ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರ? ದುಡ್ಡು ಬಾಚ್ಕೊಂಡು ಆರಾಮಾಗಿ ಸೈಲೆಂಟ್ ಆಗಿದಾರ? ಕೋಟಿ ಎಣಿಸ್ಕೊಳ್ತಾರೆ, ಸೌಲಭ್ಯ ಮಾತ್ರ ಒದಗಿಸ್ತಾ ಇಲ್ಲ. ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭಕ್ತರು. ದೇವಸ್ಥಾನದ ಪಕ್ಕದಲ್ಲಿ ನೀರು ನಿಲ್ಲಕ್ಕೆ ಪ್ರಮುಖ ಕಾರಣ ತುಂಗಭದ್ರಾ ಎಡದಂಡೆ ನಾಲೆಯ ವಿತರಣಾ ಕಾಲುವೆ ಹಾಯ್ದೋಗ್ತಾ ಇರುವಂತದ್ದು. ಕಾಲುವೆಯನ್ನ ಸ್ಥಳಾಂತರ ಮಾಡಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ ಅಂತ ಹುಲಿಗೆಮ್ಮ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಕಾಶ್ ರಾವ್ ತಿಳಿಸಿದ್ದಾರೆ. ಓಕೆ ಅಪ್ಪ, ಅದಕ್ಕೇನೋ ಪ್ರಸ್ತಾವನೆ ಸಲ್ಲಿಸಿದಿರಾ? ಅಲ್ಲಿರುವಂತ ಕೊಳಚೆ ನೀರನ್ನಾದ್ರೂ ಸರಿ ಮಾಡಿಸ್ಬೇಕಲ್ವಾ? ಅದನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಬೇಕಲ್ವಾ? ಅಲ್ಲಿ ಬರ್ತಾ ಇರುವಂತ ಭಕ್ತರು ಮೂಗ್ ಮುಚ್ಕೊಂಡು ಓಡಾಡ್ಬೇಕಾ? ಯಾಕಾದ್ರೂ ಬರ್ತೀವಿ ದೇವಸ್ಥಾನಕ್ಕೆ ಅಂತ? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ, ಬರೀ ದುಡ್ಡಿಗೆ ಮಾತ್ರ ದೇವಸ್ಥಾನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬರ್ತಾ ಇರುವಂತ ಭಕ್ತರಿಗೆ ಒಂದು ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಯಾಕೆ ಬೇಕು ಆ ಪ್ರಾಧಿಕಾರ ಅಲ್ಲಿ? ಸತ್ಯವಾಗಿ ಏನಂತ ಹೇಳಿದ್ರೆ, ಕೊಪ್ಪಳ ತಾಲೂಕಿನಲ್ಲಿ ಇರುವಂತಹ ಹುಲಿಗೆಮ್ಮ ದೇವಸ್ಥಾನ ಇದು ಒಂದು ಪ್ರತಿಷ್ಠಿತ ದೇವಸ್ಥಾನ. ಮತ್ತು ಇಲ್ಲಿ ಪ್ರತಿ ತಿಂಗಳು ಈಗಿರುವಂತ ಲೆಕ್ಕದ ಪ್ರಕಾರ ಸರಿ ಸುಮಾರು 1 ಕೋಟಿ ರೂಪಾಯಿಯಷ್ಟು ಇಲ್ಲಿ ಆದಾಯನ ತರ್ತಾ ಇದೆ. ಅದು ಭಕ್ತರ ಹುಂಡಿಯಿಂದಲೇ ಬಂದಿರುವಂತ ಆದೇಶ 1 kg ಅಷ್ಟು
ಬಂಗಾರ ಮತ್ತು 3-4 kg ಅಷ್ಟು ಬೆಳ್ಳಿ ಇಷ್ಟು ಆದಾಯ ಬಂದ್ರು ಸಹ ಇಲ್ಲಿ ಏನು ಮೂಲಭೂತ ಸೌಲಭ್ಯ ಒಂದ್ ಕಡೆ ಆಗಿದ್ರೆ, ಇನ್ನೊಂದ್ ಕಡೆ ಇಲ್ಲಿ ವಾಸ್ತವ ಏನು ದೇವಸ್ಥಾನ ಪಕ್ಕದಲ್ಲಿ ಒಂದಿಷ್ಟು ಜನ ಭಕ್ತರು, ಅದರಲ್ಲೂ ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತೆಲಂಗಾಣದಿಂದ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಅವ್ರು ಬಂದಾಗ 1 ದಿನ 2 ದಿನ ಇಲ್ಲಿದ್ದು ವಾಸ್ತವ್ಯ ಹೂಡಿ ದೇವಿಗೆ ನೈವೇದ್ಯ ಅರ್ಪಿಸಿ ಹೋಗುವಂತ ಇದೆ. ಅವರು ವಾಸ್ತವ್ಯ ಹೂಡುವಂತ ಸ್ಥಳದಲ್ಲಿ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನು ನೀರು ನಿಂತು ಆ ನೀರಿನಿಂದಾಗಿ ಈಗ ಅಲ್ಲಿ ಏನು ಕೊಳಚೆ ಪ್ರದೇಶ ಆಗಿದೆ, ಸೊಳ್ಳೆಗಳಿದೆ ಮತ್ತು ಹಂದಿಗಳು ಓಡಾಡ್ತವೆ. ಅದು ಒಂದ್ ಕಡೆ ಆಗಿದ್ರೆ, ಇನ್ನು ಆವರಣದ ಸುತ್ತಲೂ ಇರುವಂತ ಪ್ರದೇಶದಲ್ಲಿ ಅಲ್ಲಿ ಬಯಲು ಪ್ರದೇಶ ಏನು ಹೋಗ್ತಾರೆ. ಆದ್ರೆ ಇದನ್ನ ಕುರಿತು ಏನು ಇಲ್ಲಿರುವಂತ ಇತ್ತೀಚೆಗೆ ಅಷ್ಟೇ ಇದು ಏನು ಕಳೆದ 1 ವರ್ಷದ ಹಿಂದೆ ಹುಲಿಗೆಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡಿದ್ರು. ಅಭಿವೃದ್ಧಿ ಪ್ರಾಧಿಕಾರ ಆದ ನಂತರ ಇದು ಡೆವಲಪ್ಮೆಂಟ್ ಆಗುತ್ತಿದ್ರು. ಅದು ಹೆಸರಿಗೆ ಮಾತ್ರ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ ಹೊರತು ಇಲ್ಲಿ ಮೂಲಭೂತ ಸೌಲಭ್ಯ ವಿಷಯಕ್ಕೆ ಇನ್ನೂ ಕಾರ್ಯತಂತ್ರ ಆಗಿಲ್ಲ ಅನ್ನೋದು ಒಂದ್ ಕಡೆ ಆಗಿದೆ. ಮತ್ತು ಈ ದೇವಸ್ಥಾನದಲ್ಲಿ ಇರುವಂತ ಹಣವನ್ನೇ ಬಳಸ್ಕೊಂಡು ಇಲ್ಲಿ ಸ್ವಚ್ಛತೆಗೆ ಮಾಡಬೇಕು ಮತ್ತು ಇರುವಂತ ಸಿಬ್ಬಂದಿಯನ್ನು ಹೆಚ್ಚಿಸಬೇಕಾಗಿತ್ತು ಮತ್ತು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಮತ್ತು ಈ ಕುರಿತು ನಾವು ಇಲ್ಲಿರುವಂತಹ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿಗಳು ಹೇಳಿದ್ರೆ ಅವ್ರು ಹೇಳೋದೇನೆಂದ್ರೆ, ಇಲ್ಲಿ ತುಂಗಭದ್ರಾ ಎಡದಂಡೆ ನಾಲೆಯ ವಿತರಣಾ ಕಾಲುವೆ ಇದೆ, ಆ ಕಾಲುವೆ ನೀರು ಬಸಿ ನೀರು ಬಂದು ನಿಲ್ತಾ ಇದೆ. ಇದನ್ನು ಸ್ಥಳಾಂತರಿಸ ಮಾಡೋಕೆ ಸರ್ಕಾರಕ್ಕೆ ಮಟ್ಟದಲ್ಲಿ ಒಂದು ಪ್ರಸ್ತಾವನೆ ಕಳಿಸಿದೆ. ಸರ್ಕಾರದಿಂದ ಪ್ರಸ್ತಾವನೆಯಾಗಿ ಸರ್ಕಾರದಿಂದ ಒಪ್ಪಿಗೆ ಕೊಟ್ಟಾಗ ಅದು ಸ್ಥಳಾಂತರವಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ. ಮತ್ತು ಕಳೆದ ಒಂದು 7-8 ವರ್ಷಗಳಿಂದ ಇದನ್ನ ಹುಲಿಗಿ ದೇವಸ್ಥಾನವನ್ನ ಮಾಸ್ಟರ್ ಪ್ಲಾನ್ ಮಾಡಿದ್ದೇವೆ, ನೀಲನಕ್ಷೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿವರೆಗೂ ಅದು ಅಭಿವೃದ್ಧಿ ಆಗದೆ ಇರೋದು ಕಂಡು ಬರ್ತಾ ಇದೆ ಪೃಥ್ವಿ. ಓಕೆ, ನೋಡೋಣ ಅಟ್ಲೀಸ್ಟ್ ಇನ್ಮುಂದೇನಾದರೂ ಕ್ರಮವನ್ನು ಕೈಗೊಳ್ತಾರಾ, ಮೂಲಭೂತ ಸೌಕರ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರಾ ಅನ್ನುವಂಥದ್ದನ್ನು ಸುದ್ದಿ ಬಿತ್ತರ ಆದಮೇಲಾದರೂ. ಧನ್ಯವಾದ ಶರಣಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.